ಸರ್ ಗೀತಮ್ಮ ಎಲ್ಲ ಹೊಸೊಬ್ರನ್ನ ಕರೆದು ಅವ್ರಿಗೆ ಎನ್ಕರೇಜ್ ಮಾಡಿ ಹೊಸ ಆರ್ಟಿಸ್ಟ್ನೇ ಇವತ್ತು ಸೀನಿಯರ್ ಆರ್ಟಿಸ್ಟ್ ಎಷ್ಟೋ ಆ ಫೈನಲ್ ಕಟ್ ಪ್ರೊಡಕ್ಷನ್ ಅವ್ರ ಪ್ರೊಡಕ್ಷನಿಂದ ಎಷ್ಟೋ ಜನ ಬಂದಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ. ಅವ್ರನ್ನೆಲ್ಲ ನೋಡ್ತಿದ್ದೆ ಹೊಸೊಬ್ರನ್ನ ಹೆಂಗೆ ತಯಾರಿ ಮಾಡ್ತಿದ್ರು ಅಂತ. ಅವೆಲ್ಲ ನಮಗೆ ಚೆನ್ನಾಗಿ ತಲೆಯಲ್ಲಿತ್ತು. ಅದನ್ನೇ ಇಟ್ಕೊಂಡು ಅಲ್ಲಿ ಹೋದ್ವಿ. ತೀರ್ಥಹಳ್ಳಿಲಿ ಒಂದು 450 ಜನನ ಆಡಿಷನ್ ಮಾಡಿದ್ವಿ. ಬೆಂಗಳೂರಲ್ಲೂ ಆಡಿಷನ್ ಮಾಡಿದ್ವಿ. ಭಾಷೆನ ಪಕ್ಕ ಗ್ರಿಪ್ ಬೇಕು ಅಂದ್ಬಿಟ್ಟು 1-2 ದಿನ ಹೆದರೋರು ಮಕ್ಕಳು ಪ್ರಾಕ್ಟೀಸಿಗೆ ಬರೋಕ್ಕೆ. ಆಮೇಲೆ ಬಂದರು. ಒಳ್ಳೆ ಮಳೆಗಾಲ, ನಮ್ಮ ಹತ್ರ ರೈನ್ ಎಫೆಕ್ಟ್ ಮಾಡ್ಕೊಂಡು ಮಾಡೋ ಅಂಥದ್ದಿಲ್ಲ. ಬಟ್ ಪ್ರಕೃತಿ ಒಳ್ಳೆ ಸಾಥ್ ಕೊಡ್ತು. ಎಲ್ಲ ಒರಿಜಿನಲ್ ಮಳೆ, ಎಲ್ಲ ಒರಿಜಿನಲ್ ಆರ್ಟಿಸ್ಟು. ಅದಕ್ಕೊಂಚೂರು ಕಮರ್ಷಿಯಲ್ ಇರಲಿ ಅಂದ್ಬಿಟ್ಟು ಬಾಲಾಜಿ ಮನೋಹರು, ಕಿರಣ್ ನಾಯ್ಕರು, ಈ ಥರ ಬೆಂಗಳೂರು ಆರ್ಟಿಸ್ಟ್ನ ಕರ್ಕೊಂಡ್ವಿ. ಅವರೆಲ್ಲ ಒಂದು ಲೈನ್ ಕತೆ ಕೇಳ್ತಿದ್ದಂಗೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಬಂದು ಮಾಡಿದ್ದಾರೆ. ಇವತ್ತು ಈ ಜಾಗಕ್ಕೆ ನಿಲ್ಲೋದಕ್ಕೆ ಮುಖ್ಯ ಕಾರಣ ನಮ್ಮ ಸಹ ನಿರ್ಮಾಪಕರು. ಅವ್ರನ್ನ ನಾನು ಯಾವತ್ತೂ ಮರೆಯಲ್ಲ. ಇನ್ನು ಇದಕ್ಕಿಂತ ದೊಡ್ಡ ಘಟ್ಟ ರಿಲೀಸು, ಆಮೇಲೆ ನಮ್ಮದೇನು ಟ್ರೈಲರ್ ಲಾಂಚ್ ವಿತ್ ರಿಲೀಸ್ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಈ ಸಿನಿಮಾ ಇಷ್ಟು ಚೆನ್ನಾಗಾಗಕ್ಕೆ ಕಾರಣನೇ ಎಲ್ಲರೂ ಒಂದೇ ಮನಸ್ಸಲ್ಲಿ ಆ್ಯಕ್ಟ್ ಮಾಡಿದವರು. ಪ್ರತಿಯೊಬ್ಬರು ನಾವು ಆಗಿ ನಮ್ಮ ಸಿನಿಮಾ ಅಂತ ಮಾಡಿದ್ದಕ್ಕೆ ಹಿಂಗೆ ಆಗಕ್ಕೆ ಸಾಧ್ಯ. ಸಿನಿಮಾ ಲಾಸು ಲಾಭ ಅದೆಲ್ಲ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದನ್ನ ಮಾಡಿ ಸತ್ತೋಗ್ಬೇಕು ಅನ್ನೋದು ಒಂದು ತಲೆಯಲ್ಲಿದೆ ನಮಗೆ. ಆ ನಿಟ್ಟಲ್ಲೇ ಇರ್ತೀವಿ ಯಾವಾಗಲೂ. ಆಮೇಲೆ ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ, ಹೆಸರು ಹೇಳೋಕ್ಕೆ ತುಂಬ ಇದೆ. ಅದು ಒಬ್ಬೊಬ್ರದ್ದು ಹೆಸರು ಹೇಳಿದ್ರು ತುಂಬ ಹೊತ್ತಾಗುತ್ತೆ. ಬಟ್ ಎಲ್ಲರೂ ನಮ್ಮ ಮನಸ್ಸಲ್ಲಿ ಇರ್ತೀರ. ಯಾವಾಗಲೂ ನಾವು ನಿಮ್ಮ ಜೊತೆಗಿರ್ತೀನಿ. ಪ್ರತಿಯೊಬ್ಬರು ಮಕ್ಕಳು, ಪ್ರತಿಯೊಬ್ಬರು ಆರ್ಟಿಸ್ಟು ನಾವು ಅಂದ್ಕೊಂಡಿದ್ದ ಕತೆಗೆ ಜೀವ ತುಂಬಿದ್ದೀರಾ. ನಮ್ಮ ಎಲ್ಲ ಟೆಕ್ನಿಷಿಯನ್ನು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಎಡಿಟ್ರು, ಈಗೇನು ನನ್ನ ಟೀಮ್ ಇದೆ, ಟೆಕ್ನಿಕಲ್ ಪೋಸ್ಟ್ ಪ್ರೊಡಕ್ಷನ್ ಟೀಮು, ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಮಾಧ್ಯಮದವರು ಅಷ್ಟೇ. ಬೆಳಗ್ಗೆ ಮ್ಯಾಕ್ಸ್ ಆಗಿರುತ್ತೆ, ಇವಾಗ ಸ್ವಲ್ಪ ಮಿನಿಮಮ್ ಇದು ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಕಂಟೆಂಟು ಹಿಂಗೆ ಓಡ್ತಾ ಇರಲಿ. ಇನ್ನೊಂದು ಏನಂದರೆ ಮಾಧ್ಯಮದವ್ರ ಸಪೋರ್ಟು ನಮ್ಗೆ ಯಾವಾಗಲೂ ಬೇಕು. ಬೆಳೆಯೋರಿಗೆ ನೀವೇ ನಮಗೆ ಶ್ರೀರಕ್ಷೆ. ನಾವು ಯಾವುದೇ ಕಂಟೆಂಟ್ ಮಾಡಿದ್ರೂ ಅದನ್ನು ತಲುಪಿಸೋದು ನೀವು. ನಿಮ್ಮ ಆಶೀರ್ವಾದ, ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರ್ರಿ. ಏನೇ ಚಿಕ್ಕ ಪುಟ್ಟ ತಪ್ಪುಗಳಾದರೂ, ಸ್ವಲ್ಪ ಕರ್ಕೊಳ್ಳೋದ್ರಲ್ಲಿ ಏನೇ ಒಂದು ಇದಾದರೂ ನಮ್ಮನ್ನು ಕ್ಷಮಿಸಬೇಕು. ಹೊಸ್ತು ಸ್ವಲ್ಪ ಹಂಗಾಗಿ ಹಂಗಿಂಗೆ ತಪ್ಪಾಗಿರುತ್ತೆ. ಈಗ ತಾನೇ ಆಗಮಿಸಿದಂಥ ನಮ್ಮ ನೆಲ ನರೇಂದ್ರ ಬಾಬು ಅವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತಾ ಇದ್ದೀನಿ. ಹಂಗೂ ರಾಘವೇಂದ್ರ ಶೆಟ್ಟರು ನಮ್ಮ ಅಣ್ಣ, ಅವ್ರಿಗೂ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತೀನಿ. ಏನೂ ಇಲ್ಲದೆ ಒಂದು ಫೈನಲ್ ಕಟ್ಟಲ್ಲಿ ಒಂದು ಗುರುತಿಸಂಗಾಗಿ ಇವತ್ತು ನಿರ್ದೇಶನ ಮಾಡಿ ಟೀಸರಿಗೆ ಎಲ್ರಿಗೂ ನಮಸ್ಕಾರ. ಪಾಠಶಾಲಾ ಟೀಸರ್ನ ಈಗ ಎಲ್ಲರೂ ನೋಡಿದ್ವಿ. ಇತ್ತೀಚೆಗೆ ಸಿನಿಮಾಗಳನ್ನ ನೋಡಿದಾಗ ಕತೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಆಸಕ್ತಿ ಹುಟ್ಟಿಸೋಂಥ ವಿಷಯ, ತಿಳ್ಕೊಳ್ಳೋ ಅಂಥ ಒಂದು ನೋಡಬೇಕು ಅನ್ನಿಸ್ತಂಥ ಯಾವುದೇ ಒಂದು ಸಂದರ್ಭ ಬಂದಾಗಲೂ ಕೂಡ ಅಲ್ಲಿ ತುಂಬ ನೆರಳು ಮತ್ತು ಕತ್ತಲ ಒಂದು ಕಾಟ ಇದಿರುತ್ತೆ. ಸೊ ನಾವೆಲ್ಲ ಸಣ್ಣ ವಯಸ್ಸಿಂದ ಹುಡ್ದವ್ರಂದ್ರೆ ಸಿನಿಮಾ ಅಂದ ತಕ್ಷಣ ಒಂದು ಎಂಟರ್ಟೈನ್ಮೆಂಟ್ ಇರಬೇಕು, ಒಂದು ಕುತೂಹಲ ಇರಬೇಕು, ಕಣ್ಣಿಗೆ ತಂಪಾಗಿರಬೇಕು, ಕಲಾವಿದರೆಲ್ಲ ಆ ಪಾತ್ರಗಳಾಗಬೇಕು ಅನ್ನೋ ಒಂದು ಆಸಕ್ತಿಯಿಂದ ಸಿನಿಮಾಗಳಿಗೆ ಹೋಗ್ತಾ ಇದ್ದಿದ್ದು. ಸೊ ಇಲ್ಲಿ ಟೀಸರ್ ನೋಡಿದ ತಕ್ಷಣ ಆ ಉಪ್ಪಿನಕಾಯ್ದು ರುಚಿ ಸಿಕ್ಕ ಹಾಗೆ, ಅಂದರೆ ಇವ್ರ ಜೊತೆ ಸೇರಿ ನಾನು ಹಿಂಗೆ ಊಟ ತಿಂಡಿ ವಿಷಯದಲ್ಲಿ ಸೇರಿಸಿ ಹೇಳ್ತಿದ್ದೀನಿ. ಸೊ ಹಾಗೆ ಒಂದು ಚಪ್ಪರಿಸಿ ಏನೋ ಇದೆ ಇದರಲ್ಲಿ ವಿಶೇಷ. ಕಣ್ಣಿಗೆ ತಂಪಾಗುವಂಥ ಅದ್ಭುತವಾದ ಲೊಕೇಶನ್ನು, ತುಂಬ ಚೆನ್ನಾಗಿರೋಂತಹ ಛಾಯಾಗ್ರಹಣ, ಮತ್ತು ಕಲಾವಿದರು, ಮತ್ತು ಏನೋ ಅಲ್ಲಿ ನಡೀತೆ, ಏನೋ ಒಂದು ಅದ್ಭುತವಾದ ಒಂದು ಕಥೆ ಇದೆ ಇಲ್ಲಿ ಅಂತ ಆಸಕ್ತಿ ಹುಟ್ಟಿಸೋ ಅಂತ ಉಪ್ಪಿನಕಾಯಿ ರುಚಿ ಇದೆಯಲ್ಲ, ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ತಕ್ಕನಾಗೆ ಅದಕ್ಕೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ. ಒಂದೊಂದು ಶಾರ್ಟ್ ನಾವು ನೋಡಿದಾಗಲೂ ಕೂಡ ಸಿನಿಮಾ ನೋಡಲೇಬೇಕು ಅನ್ನೋ ಒಂದು ಆಸಕ್ತಿ ಹುಟ್ಟಿಸ್ತು. ಸೊ ನಾವು ಟ್ರೈಲರ್ಗೂ ಕಾಯೋದಿಲ್ಲ, ಫಸ್ಟ್ ಸಿನಿಮಾ ನೋಡಬೇಕು. ಬೇಗ ಸಿನಿಮಾ ತೋರಿಸಿ ಮಂಜು ಅಂತ ಕೇಳ್ಕೊತೀವಿ. ಸೊ ಹಾಗೆ ಎಲ್ಲರೂ ಸಿನಿಮಾನ ನೋಡಲೇಬೇಕು ಅನ್ನೋಂಥ, ಮತ್ತು ಒಬ್ಬರಿಂದ ಒಬ್ಬರಿಗೆ ಈ ವಿಷಯ ಹರಡಬೇಕು, ಇಂಥ ಅದ್ಭುತವಾದ ಸಿನಿಮಾ ಅನ್ನೋದು. ಹಾಗೆ ಈ ಪಾಠಶಾಲಾ ಅನ್ನೋದು ಬರೀ ಪಾಠ ಮಾತ್ರ ಅಲ್ಲ, ಇನ್ನೂ ಏನೋ ಇದೆ ಅದರಲ್ಲಿ. ಮತ್ತೆ ಅವರು ಇದರಲ್ಲಿ ಹೇಳಿರೋ ಹಾಗೆ ಓದ್ರಿ ಇಲ್ಲ ಓಡೋಗ್ರಿ ಅಂತ ಇದೆ. ಸೊ ಓಡೋಗಂತ ವ್ಯವಸ್ಥೆನೂ ಅಲ್ಲಿ ಇರುತ್ತೆ ನಾವು ಪಾಠಶಾಲೆಯಲ್ಲಿ.
ಸೊ ಮಕ್ಕಳು ಓಡೋಗೋದಕ್ಕೆ ಏನೋ ಕಾರಣ ಇರ್ಬೋದು ಅನ್ನೋ ಒಂದು ವಿಷಯನೂ ಇದೆ ಅಂತ ನನ್ನ ತಲೆಗೆ ಬಂತು. ಗೊತ್ತಿಲ್ಲ ಅದೆಷ್ಟು ಸತ್ಯನೋ. ನಮ್ಮಲ್ಲಿರೋ ಒಂದು ಕತೆಗಾರರು ಏನೇನೋ ಒಂದು 108 ಯೋಚನೆಗಳನ್ನ ಮಾಡೋ ಥರ ತುಂಬ ಅದ್ಭುತವಾಗಿದೆ. ಸೊ ಟೀಸರ್ ನೋಡೇ ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಸಾಮಾನ್ಯ ಮಾತಾಡಲ್ಲ, ಬಿಕಾಸ್ ಮಾತುಗಾರರ ಪಕ್ಕದಲ್ಲಿದ್ದಾಗ. ಸೊ ಇಷ್ಟು ಮಾತಾಡ್ತೀನಿ ಅಂದಾಗ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ವಿಷಯ ಇದೆ. ಸೊ ಅದು ಸಿನಿಮಾನ ನೋಡೋದಕ್ಕೆ ತುಂಬ ಆಸಕ್ತಿಯಿಂದ ಮತ್ತು ಉತ್ಸಾಹದಿಂದ ಕಾಯಿಸುತ್ತೆ. ಬೇಗ ಸಿನಿಮಾ ರಿಲೀಸ್ ಆಗಬೇಕು, 106 ದಿನ ಓಡಬೇಕು. ಪ್ರತಿಯೊಬ್ಬರು ಪಾಠಶಾಲೆಯಲ್ಲಿಯೂ ಓದೋರು ಓಡೋದವರು ಎಲ್ಲರೂ ನೋಡಬೇಕು ಈ ಸಿನಿಮಾನ. ಮತ್ತೆ ಇದಕ್ಕೆ ಒಳ್ಳೆ ಪ್ರಶಸ್ತಿಗಳು ಸಿಗಬೇಕು. ಬಿಕಾಸ್ ಮಂಜು ಅಂತ ಅದ್ಭುತವಾದ ಪ್ರತಿಭಾವಂತ. ಮತ್ತೆ ಇದಕ್ಕೆ ನಮ್ಮ ಶಿಕ್ಷಣ ಸಂಸ್ಥೆಯವರು ಕೂಡ ಸಪೋರ್ಟ್ ಮಾಡಬೇಕು. ನಾವೆಲ್ಲ ಸಣ್ಣವರಿದ್ದಾಗ ಅದೇ ಹೇಳ್ತಿದ್ದೆ ಮಂಜುಗೆ, ಸ್ಕೂಲ್ಗಳಿಂದ ನಮ್ಮನ್ನೆಲ್ಲ ಆ ಥರ ಒಂದು ವ್ಯವಸ್ಥೆ ಮತ್ತೆ ಬರಬೇಕು. ಈ ಸಿನಿಮಾಗೆ ಪ್ರೇಕ್ಷಕರು ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಮಸ್ಟ್ ವಾಚ್ ಆಗಬೇಕು ಈ ಸಿನಿಮಾ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಟು ದ ಟೀಮ್. ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಟೀಸರ್ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ಪಾಠಶಾಲಾ ಈ ಚಿತ್ರದ ಟೀಸರನ್ನು ನೋಡುವ ಸುಯೋಗ ನಮ್ಮದು. ಅದನ್ನು ನೋಡ್ತಾ ಇದ್ದಾಗೇನೆ ಕುತೂಹಲ ಹುಟ್ಟಿಸುತ್ತೆ. ಈ ಸಿನಿಮಾದಲ್ಲಿ ಏನೋ ವಿಶೇಷವಾದಂಥ ಒಂದು ವಿಚಾರವನ್ನು ಹೇಳೋದಕ್ಕೆ ಮಂಜು ಅವರು ಹೊರಟಿದ್ದಾರೆ ಅನ್ನೋದು ಡೆಫಿನೆಟ್ ಆಗತ್ತೆ. ಕರೆಕ್ಟಾಗಿ ಎಲ್ಲ ಪಾತ್ರಗಳನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ಕಣ್ಣಿಗೆ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ಬರುವ ಅಷ್ಟೂ ಪಾತ್ರಗಳು ಕೂಡ ತುಂಬ ಅದ್ಭುತವಾಗಿ ಅವರ ಕೆಲಸವನ್ನು ನಿಭಾಯಿಸಿದ್ದಾರೆ. ನೋಡಿದ ತಕ್ಷಣ ಈ ಪಾತ್ರ ಏನೋ ಒಂದು ಮಾಡುತ್ತೆ ಈ ಸಿನಿಮಾದಲ್ಲಿ. ಯಾವುದು ಅಲ್ಲಿ ಬಂದಂಥ ಯಾವ ಪಾತ್ರಗಳು ಬೇಕಾಬಿಟ್ಟಿಯಾಗಿ ಬಂದಂಥ ಪಾತ್ರ ಅಲ್ಲ. ಎಲ್ಲವಕ್ಕೂ ಕೂಡ, ಎಲ್ಲ ಪಾತ್ರಗಳಿಗೂ ಕೂಡ ಕಥೆಯಲ್ಲಿ ಡೆಫಿನೆಟ್ಟಾಗಿ ಇರಲೇಬೇಕಾದಂಥ ಪಾತ್ರಗಳು ಅನ್ನುವಂಥ ಒಂದು ಫೀಲಿಂಗ್ ಬರುತ್ತೆ ಆ ಟೀಸರ್ ನೋಡಿದಾಗ. ಡೆಫಿನೆಟ್ಟಾಗಿ ಈ ಚಿತ್ರ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಮುಂದೆ ಟ್ರೈಲರ್ ನೋಡಬೇಕು ಮತ್ತು ಚಿತ್ರವನ್ನು ನೋಡಬೇಕು, ಆ ಕುತೂಹಲ ನನ್ನಲ್ಲಿ ಹುಟ್ಕೊಂಡಿದೆ. ಅದಕ್ಕೆ ಟೀಸರ್ಗೆ ನಾನು ಭಾಳ ಖುಷಿ ಆಯ್ತು ಅದನ್ನು ನೋಡಿ. ಮಂಜು ಅವರಿಗೆ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘದ ರಾಜ್ಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರ ಸಿಂಗ್ ಸರ್, ಇರ್ತಕ್ಕಂಥ ಎಲ್ಲ ಗಣ್ಯರೇ, ಬಹುಶಃ ಕರಾವಳಿ ಮತ್ತು ಮಲೆನಾಡಿನ ಆ ಪ್ರಕೃತಿಯ ಸೊಗಡೆ ಹಾಗೆ ಒಂದು ಸಾಹಸವನ್ನು ತಂದುಕೊಡ್ತಾರೆ. ಬಹುಶಃ ಆ ಸಾಹಸವನ್ನು ಮಂಜುನಾಥ್ ಶೆಟ್ಟಿ ದಂಪತಿಗಳು ಮಾಡಿದ್ದಾರೆ. ಮತ್ತೆ ಸಿಹಿ ಕಹಿ ಚಂದ್ರು ಸರ್ ಅವರ ಗರಡಿಯಲ್ಲಿ ಬೆಳೆದಾಗ ಸಿಹಿ ಮತ್ತು ಕಹಿ ಎರಡರ ಮಿಶ್ರಣವನ್ನು ಅವರು ಸರಿಯಾಗಿ ಅವ್ರಿಗೆ ಕಲಿಸಿದ್ದಾರೆ. ಹಾಗಾಗಿ ಆ ಸಾಹಸದಲ್ಲಿ ಅವರು ಯಶಸ್ಸನ್ನು ಕಾಣ್ತಾರೆ. ಇನ್ನೊಂದು ಸರ್ಕಾರಿ ಶಾಲೆ, ಓದು ಇಲ್ಲ ಓಡೋಗು ಅಂತ. ಬಹುಶಃ ಸರ್ಕಾರಿ ಶಾಲೆಯಲ್ಲಿ ಯಾರು ಓದಿದ್ದಾರೆ ಅವರು ಯಶಸ್ಸು ಕಂಡಿದ್ದಾರೆ. ಓಡೋದವರು ಇವತ್ತು ಅತ್ಯಂತ ಪ್ರಭಾವಿ ಯಶಸ್ಸನ್ನು ಕಂಡವರು ಪ್ರಪಂಚದ ಎಲ್ಲ ಕಡೆ ಇದ್ದಾರೆ. ಹಾಗಾಗಿ ಆ ಮಲೆನಾಡಿನ ಸೊಗಡೆ ಏನಿದೆ, ಬಹುಶಃ ಆ ಮಳೆ ಇರ್ಬೋದು, ಅಲ್ಲಿಯ ಭಾಷೆ ಇರ್ಬೋದು, ಅವರಿಗೆ ವಿಶೇಷವಾದ ಅಭಿನಂದನೆ. ಯಾಕಂದರೆ ಅಲ್ಲಿನ ಸ್ಥಳೀಯ ಬಹಳಷ್ಟು ಪ್ರತಿಭೆಗಳನ್ನು ಕನ್ನಡ ಕಲಾ ಸಾಮ್ರಾಜ್ಯಕ್ಕೆ ಪರಿಚಯ ಮಾಡಿಸ್ತಾರೆ. ಅದು ಬಹಳ ದೊಡ್ಡತನ. ಹಿರಿಯರ ಮಾರ್ಗದರ್ಶನದಲ್ಲಿ ಅವ್ರು ಹೇಗೆ ಬೆಳೆದಿದ್ದಾರೋ ಹಾಗೆ ಇನ್ನೊಂದಷ್ಟು ಹೊಸ ಪ್ರತಿಭೆಗಳನ್ನು ಈ ತೆರೆಯ ಮೇಲೆ ತರ್ತಕ್ಕಂಥ ಪ್ರಯತ್ನಕ್ಕೆ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ. ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆ ನಮ್ಮನ್ನು ಎಷ್ಟು ಗಟ್ಟಿಗೊಳಿಸ್ತದೆ, ಜೀವನದ ಸಾಧನೆಗೆ ಹೇಗೆ ಅದು ಮೈಲಿಗಲ್ಲನ್ನ ಹಾಕೊಡ್ತದೆ ಅನ್ನೋದು ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವ ಜನತೆಗೆ ಅದು ಪರಿಚಯ ಆಗಬೇಕು. ಆ ನಿಟ್ಟಿನಲ್ಲಿ ಅವರ ಈ ಚಿತ್ರತಂಡ ಯಶಸ್ವಿಯಾಗಿದೆ. ಇದು ಶತದಿನಗಳನ್ನು ಕಾಣಲಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಎಲ್ಲ ಸಾಧನೆ ಮಾಡದಂಥ ಪುರಸ್ಕಾರ ಬಂದ ಚಿತ್ರಕಥೆಗಳು ಕೂಡ ಅಲ್ಲಿಯ ಸ್ಥಳೀಯ ವಿಷಯಗಳನ್ನು, ಸ್ಥಳೀಯ ಸಮಸ್ಯೆಗಳನ್ನು, ಸ್ಥಳೀಯ ಕಲೆಗಳನ್ನು, ಆಚರಣೆಗಳನ್ನು, ವಿಚಾರಗಳನ್ನು ಎತ್ತುಕೊಂಡೇ ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಪಡೆದ ಚಲನಚಿತ್ರಗಳಿಂದ ಆ ಸಾಲಿಗೆ ಪಾಠಶಾಲೆ ಕೂಡ ಸೇರ್ಪಡೆಗೊಳ್ಳಲಿ. ಈ ಚಲನಚಿತ್ರ ರಾಜ್ಯಾದ್ಯಂತ ಯಶಸ್ವಿಯಾಗಿ ವಿಸ್ತಾರಗೊಳ್ಳಲಿ. ಒಂದೇ ಒಂದು ಕಿರು ಮನವಿ ಅಂದರೆ, ಬಹುಶಃ ತೀರ್ಥಹಳ್ಳಿ ಅಂದಾಗ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ರಾಷ್ಟ್ರಕವಿ ಕುವೆಂಪು ಅವರ ಹೆಸರು. ಆ ರಾಷ್ಟ್ರಕವಿಗಳನ್ನು ಕೂಡ ಚಲನಚಿತ್ರ ಪರದೆ ಮೇಲೆ ತೋರಿಸುವ ಒಂದು ಪ್ರಯತ್ನ ಬರಲಿ ಚಲನಚಿತ್ರ ನಡುವೆ ಅಂತ ಮನವಿಯೊಂದಿಗೆ ನಿಮಗೆ ಯಶಸ್ಸನ್ನೇ ಆಗಲಿ. ಈ ಕನ್ನಡ ಕಲಾ ಸಾಮ್ರಾಜ್ಯಕ್ಕೆ ತಮ್ಮ ಕೊಡುಗೆ ನಿರಂತರವಾಗಲಿ. ಬೆಳೆಯಿರಿ, ಇನ್ನೊಬ್ಬರನ್ನ ಬೆಳೆಸಿ, ಭಗವಂತ ನಿಮಗೆ ಆಶೀರ್ವದಿಸಲಿ ಅಂತ ಶುಭ ಹಾರೈಸ್ತೇನೆ. ಧನ್ಯವಾದಗಳು ಸರ್. ಬಹಳ ನಮ್ಮೆಲ್ಲ
ಕನ್ನಡದ ಸಹೃದಯ ಬಂಧುಗಳೇ, ನಮ್ಮ ಮಂಜುನಾಥ್ ಶೆಟ್ಟರು ಒಬ್ಬರು ಕನಸುಗಾರ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಜೊತೆಲಿ ಆ ಗರಡಿಲಿ ಬೆಳೆದಿದ್ದಾರೆ ಅಂತ ಮೊನ್ನೆ ನಾನು ಆಫೀಸಿಗೆ ಬಂದವಾಗ ಹೇಳ್ತಾ ಇದ್ರು. ಹಾಗೆ ನಮ್ಮ ಸಿ.ಕೈ ಚಂದ್ರು ಸರ್ ಅವ್ರ ಜೊತೆಲೂ ನಾನು ಬೆಳೆದಂಥ ಹುಡುಗ ಅಂತ ಹೇಳ್ತಾ ಇದ್ರು. ಆದರೆ ಅವರು ಇವತ್ತು ಹೊಸ ಪ್ರಯತ್ನ, ನಾನೇನು ಟೀಸರ್ ನೋಡಿದೆ ನನಗನ್ನಿಸ್ತು ನಮಗೂ ನಿಮಗೂ ಒಂದಿಷ್ಟು ಜವಾಬ್ದಾರಿ ಇದೆ ಅಂತ. ಒಂದು, ನಾವು 35-40 ವರ್ಷ ಹಿಂದಕ್ಕೆ ಹೋಗ್ತೀವಿ. ಈಗ ನಾವು ಓದುವಾಗಿದ್ದ ಪರಿಸ್ಥಿತಿ ಮತ್ತು ಪರಿಸರನ ಅವ್ರು ತೋರಿಸಿದ್ದಾರೆ. ನಾವೆಲ್ಲ ಕೂತ್ಕೊಂಡು ನಾವು ಹೋಗಿ ಈ ಸಿನಿಮಾನ ನೋಡಬೇಕು. ಇನ್ನೊಂದು, ಈಗ ನಮ್ಮ ಮಕ್ಕಳನ್ನ ನಾವು ನಗರ ಪ್ರದೇಶದಲ್ಲಿ ಯಾವ ರೀತಿ ಓದಿಸ್ತಾ ಇದ್ವಿ ಅವರಿಗೂ ತೋರಿಸ್ಬೇಕು. ನೋಡ್ರಪ್ಪ, ನಿಮ್ಮ ಅಪ್ಪ ಅಮ್ಮ ಓದ್ತಿದ್ದ ಪರಿಸ್ಥಿತಿ ಸ್ಥಿತಿಗತಿಗಳು ಈ ಸಿನಿಮಾದಲ್ಲಿ ನೋಡ್ಬೋದಂತ. ಈ 2 ವಿಷಯನ ನಾವು ಮಾಡಬೇಕಾಗ್ತದೆ. ಇದು ನಮಗೆ ಅರ್ಥ ಆಗುವಂಥ ಸಂಗತಿ. ಯಾಕಂದರೆ ಇವತ್ತಿನ ದಿನ ಕನ್ನಡ ಸಿನಿಮಾ ಅನ್ನೋದು ಎಲ್ಲ ಶೂಟಿಂಗ್ ಆಗ್ತವೆ, ಎಲ್ಲ ಮಾಡ್ತಾರೆ, ಆದರೆ ರಿಲೀಸ್ ಆಗೋದೇ ಕಾಣ್ತಾ ಇಲ್ಲ. ಕೆಲವೊಂದು ಭಾಳಷ್ಟು ಸಿನಿಮಾಗಳು, ಯಾವುದೋ ಒಂದು 100 ಸಿನಿಮಾದಲ್ಲಿ 1 ಸಿನಿಮಾ ಸಕ್ಸಸ್ಫುಲ್ ಆಗ್ತಾ ಇದೆ. ಇದಕ್ಕೆ ಕಾರಣ ನಾವು ಕನ್ನಡಿಗರೇ. ಇದು ನಮ್ಮ ಗಮನದಲ್ಲಿರಬೇಕು. ಪಕ್ಕದ ರಾಜ್ಯನ ನಾನು ತುಂಬ ಶಬಾಷ್ಗಿರಿ ಕೊಡ್ತೀನಿ, ತಮಿಳ್ನಾಡನ್ನ ಶಬಾಷ್ಗಿರಿ ಕೊಡ್ತೀನಿ, ಕೇರಳನ ಶಬಾಷ್ಗಿರಿ ಕೊಡ್ತೀನಿ. ಯಾಕಂದರೆ ನಾನು ಕೂಡ 10 ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಿರಂತರವಾಗಿ 2 ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದನು. ನಮ್ಮಲ್ಲಿ ಏನು ತಪ್ಪಾಗ್ತಾ ಇದೆ ಅಂದರೆ, ನಮ್ಮ ಭಾಷೆಗೆ ಯಾರಿಗೆ ಬರಲ್ಲ ಅವ್ರಿಗೆ ಹಿಂದಿ ಬಂದರೆ ನಾವು ಹಿಂದಿ ಮಾತಾಡ್ತೀವಿ, ಅವ್ರಿಗೆ ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳ್ಬೇಕೋ ಬಿಡ್ಬೇಕೋ ನನಗೆ ಗೊತ್ತಿಲ್ಲ. ಆದರೆ ನಮಗೆ ಭಾಷಾ ವ್ಯಾಮೋಹ, ಬೇರೆ ಅಲ್ಲಿ ಹೋಗಿ ಮಲಯಾಳಿ ಬಿಟ್ಟರೆ ಬೇರೆ ಒಂದು ವರ್ಡ್ ಮಾತಾಡಿದ್ರೆ ಅಲ್ಲಿ ನಮಗೆ ಬೆಲೆ ಸಿಗಲ್ಲ. ತಮಿಳ್ನಾಡಿಗೆ ಹೋಗ್ಬಿಟ್ಟು ನಾವು ಕನ್ನಡ ಮಾತಾಡಿದ್ರೆ ಬೆಲೆ ಸಿಗಲ್ಲ. ಆ ರೀತಿಯ ಪರಿಸ್ಥಿತಿ ನಮ್ಮ ಕನ್ನಡದಲ್ಲಿ ನಿರ್ಮಾಣ ಆಗಬೇಕು. ಇಂಥ ಸಿನಿಮಾಗಳನ್ನ ನಾವು ಜವಾಬ್ದಾರಿಯಿಂದ ಒಂದು ಉತ್ತಮ ಸ್ಥಾನಕ್ಕೆ, ಉತ್ತಮ ಮಟ್ಟಕ್ಕೆ ತೊಗೊಂಡು ಹೋದರೆ ಇನ್ನು ಬೇರೆ ಬೇರೆ ಸಿನಿಮಾಗಳು ತೆಗಿಲಿಕ್ಕೂ ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ಬರ್ತಾರೆ, ನಟನೆಯವರಿಗೂ ತುಂಬ ಒಂದು ಜೀವನ ಸಿಕ್ಕದಂಗೆ ಆಗ್ತಾ ಅಂತ ಹೇಳ್ತಾ, ಇದು ನಾವೆಲ್ಲ ಜವಾಬ್ದಾರಿಯಿಂದ ನಮ್ಮ ಏನು ಪ್ರೀತಿ ಮಂಜುನಾಥ್ ಶೆಟ್ಟರು ಹಾಗೂ ಹೆದ್ದೂರು ಮಂಜುನಾಥ್ ಶೆಟ್ಟರ ಈ ಕನಸಿನ ಚಿತ್ರವನ್ನು ನನಸು ಮಾಡೋಣ ನಾವು. ಇದು 1 ವರ್ಷ ಓಡಲಿ, ವಿಶೇಷವಾಗಿ ಎಲ್ಲ ಮಕ್ಕಳು ನೋಡುವಂಥದ್ದು ಆಗಲಿ. ಕೊಡ್ತಾ ಇರ್ತಕ್ಕಂತಹ ಈ ಚಿತ್ರದ ಹಿತೈಷಿಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗೆಳೆಯರೇ, ಮಾಧ್ಯಮ ಮಿತ್ರರೇ, ಬೆಳಿಗ್ಗೆ ಒಂದು ಶವ ಸಂಸ್ಕಾರ ಕಾರ್ಯಕ್ರಮದಲ್ಲಿ ನಮ್ಮ ರಾಘವೇಂದ್ರ ಶೆಟ್ಟರು ಮತ್ತೆ ಹೇಳಿದ್ರು, ಸಂಜೆ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿ. ಹೆಸರೇ ಪಾಠಶಾಲೆ. ಪಾಠಶಾಲೆಗೆ ಯಾರು ಬಂದಿರ್ತಾರೆ ಅಂದರೆ ಪಾಕಶಾಲೆಯವರು ಬಂದಿದ್ದಾರೆ. ಒಂದು ಕಡೆ ಪಾಕಶಾಲೆ ಪ್ರವೀಣ ಪಾಠಶಾಲೆಯ ಚಿತ್ರವನ್ನು ಟೀಸರ್ ಕಾರ್ಯಕ್ರಮಕ್ಕೆ ಲೋಕಾರ್ಪಣೆ ಮಾಡ್ದಾಗ ಟೀಸರ್ ಲೋಕಾರ್ಪಣೆ ಮಾಡೋ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಯಾಕಂದರೆ ನಾನು, ಚಂದ್ರು, ಗೀತಾರವರು ಸಿಹಿ ಕಹಿ ಮುಖೇನ HMK ಮೂರ್ತಿಯವರ ಧಾರಾವಾಹಿ ಪ್ರಪ್ರಥಮವಾಗಿ ಎಂಟ್ರಿ ಆದಂಥವ್ರು. ಕನ್ನಡ ಚಿತ್ರಗಳು ನಿಲ್ಲಬೇಕು, ಗೆಲ್ಲಬೇಕು ಮತ್ತು ಬಂಡವಾಳ ಹಾಕ್ಬೇಕು, ವಾಪಸ್ ಬರಬೇಕು. ನನ್ನ ಕತೆ ನೋಡಿದೆ, ಗೀತಾ ಅವ್ರು ಹೇಳಿದಾಗೆ ತಂಪಾಗಿದೆ ದೃಶ್ಯಗಳು. ಬರೀ ಪಾಠಶಾಲೆ ಮಕ್ಕಳಿಗೆ ಸೀಮಿತವಾಗಿಲ್ಲ, ಅಲ್ಲಿ ಒಂದು ಶಾಲೆ ಅಂದಮೇಲೆ ಸುತ್ತಮುತ್ತ ಶಾಲೆ ಆಡಳಿತ ಮತ್ತೊಂದು ಮಗದೊಂದಲ್ಲಿ ತಗತ್ತದೆಲ್ಲ ಇದೆ. ಕಾಸರಗೋಡು ಕನ್ನಡ ಶಾಲೆ ಆದಮೇಲೆ ಈ ಪಾಠಶಾಲೆ ನೋಡ್ತಾ ಇದ್ದೇನೆ. ಮಂಜೂರವರೇ, ಆಲ್ ದ ಬೆಸ್ಟ್, ಗುಡ್ ಲಕ್. ಯಾಕೆಂದರೆ ಭಾಳ ಇದು ಮಕ್ಕಳ ಚಿತ್ರಣ ಅಥವಾ ಯಾವ್ದು ಗೊತ್ತಿಲ್ಲ ನನಗೆ. ಶಾಲಾ ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂಥದ್ದು ಅಂತ ಬಹುಶಃ ಕತೆ ನೋಡಿದಾಗ ಎಲ್ಲ ಪ್ರಾಯದವರು ಸಹ ನೋಡ್ತಕ್ಕಂಥದ್ದು ಮತ್ತು ಕಥೆಯಲ್ಲೂ ಕುತೂಹಲ ಕೆರಳಿಸ್ತದೆ. ಈ ಶಾಲೆ ಬಹಳ ಮುಖ್ಯ. ನನಗೆ ಚಿಕ್ಕಂದಲ್ಲಿ ಮುದ್ದು ಮೀನಾ ನೋಡಿದ್ದು, ಚಿನಾರಿ ಮುತ್ತ ನೋಡಿದ್ದು, ಆ ಸಿನಿಮಾಗಳು ಮಕ್ಕಳ ಸಿನಿಮಾ ಬಹುಶಃ ಮಕ್ಕಳಿಗೆ ಬಹಳ ಬೇಕು. ಗೀತಾ ಅವ್ರು ಹೇಳಿದ್ರು ಶಾಲೆಗಳು ಪ್ರೋತ್ಸಾಹ ಕೊಡಬೇಕು ಅಂತೇಳಿ. ನಮ್ಮ ಸ್ಕೂಲಲ್ಲಿ ಕರ್ಕೊಂಡು ಹೋಗಿದ್ರು ಮುದ್ದು ಮೀನಾ ಸಿನಿಮಾ. ನಾನು 45 ವರ್ಷನ ಹಿಂದೆ ಅಥವಾ ಒಂದು 45 ಕೊಳ್ಳೇಗಾಲದಲ್ಲ ನೋಡಿದ್ದು. ಆಮೇಲೆ ನಾವು ಪ್ರಸನ್ನ ಥಿಯೇಟರ್ ಇದ್ದಾಗ ನಮ್ಮ ಪೇರೆಂಟ್ಸ್ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು. ಈ ಸಿನಿಮಾಗಳು ನಮ್ಮ ಇದೇನಂದ್ರೆ ನಮ್ಮ ಸಂಸ್ಕೃತಿಯನ್ನು ನೋಡ್ತಾ ಇದೆ. ಪ್ರತಿಯೊಂದು ಸಹ ವಾತಾವರಣ, ನಮ್ಮ ಮಲೆನಾಡಿನ ಸೊಗಡಿದೆ, ಮಲೆನಾಡದ ಅಲ್ಲಿ ಭಾಷೆ ಇದೆ ಮತ್ತು ಒಂಥರ ತುಂಬ ನಾವು ಕುತೂಹಲ ಕೆರಳಿಸಿದೆ. ಖಂಡಿತವಾಗ್ಲೂ ಚಿತ್ರ ಬೇಗ ಬಿಡುಗಡೆ ಆಗಲಿ, ಚಿತ್ರ ಯಶಸ್ವಿ ಕಾಣಲಿ. ಯಾಕಂದರೆ ನಾನು ಒಬ್ಬ ಚಿತ್ರ ನಿರ್ಮಾಪಕನಾಗಿ ಟಪೋರಿ, ಶಿವಾನಿ, ಈಗ 2-3 ಸಿನಿಮಾ ರೆಡಿ ಇದೆ ರಿಲೀಸ್ ಆಗಲಿಕ್ಕೆ. ಒಂದು ಟಿಂಕು, ಇನ್ನೊಂದು ನಾಗವಲ್ಲಿ ಬಂಗ್ಲಾ, ಇನ್ನೊಂದು ರಾಮ ಅಂತ ಮಕ್ಕಳ ಸಿನಿಮಾ. ಕನ್ನಡ ಸಿನಿಮಾ ನಿಲ್ಸೋದು ಮಾಧ್ಯಮದವ್ರ ಕೈಲಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ OTT ಪ್ಲ್ಯಾಟ್ಫಾರ್ಮ್ ಆಗಲಿ ಮತ್ತೊಂದಾಗಲಿ ಈ ಸಿನಿಮಾ ಥಿಯೇಟ್ರವರು ಆಗ್ತಕ್ಕಂಥ ಏನಿವತ್ತು 600-700 ರೂಪಾಯಿ ಒಂದೊಂದು
ಹಬ್ಬ ಬಂದ್ರೆ ಒಂದು ರೇಟು, ಭಾನುವಾರ ಬಂದ್ರು ರೇಟು. ಇಲ್ಲಿ ಚಿತ್ರರಂಗಕ್ಕೆ ಪ್ರೇಕ್ಷಕರು ಹೇಗೆ ಬರ್ತಾರೆ? ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದವ್ರು ಎತ್ತುತ್ತಾ ಇಲ್ಲ, ಎತ್ತಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಅಸೆಂಬ್ಲಿ ನಾನು ಇದಿರು ಬಿಡ್ತಾ ಇರಲಿಲ್ಲ. ಹೆಂಗೆ ತಮಿಳ್ನಾಡಲ್ಲಿ ಇದೆಯೋ, ಕೇರಳಲ್ಲಿ ಇದೆಯೋ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ರೇಟ್ ನಿಲ್ಲಿಸ್ಬೇಕು. ಇಲ್ಲ ಸಾಮಾನ್ಯ ಜನ ಒಂದು 5 ಜನ ಹೋಗ್ಬಿಟ್ರೆ ಮುಗೀತು, 3,000 ರೂಪಾಯಿ ಪಾಪ್ಕಾರ್ನ್ ತಗೊಂಡ್ರೆ ಮುಗೀತು. ಸೊ ಇವೆಲ್ಲವೂ ಸಹ ಮುಖ್ಯ. ಈ ಪಾಠಶಾಲೆ ನಿಜವಾಗ್ಲೂ ಒಂದು ಒಳ್ಳೆಯ ಚಿತ್ರವಾಗೋದ್ರಲ್ಲಿ ಎಲ್ಲ ಲಕ್ಷಣಗಳು ಇವೆ. ಆಲ್ ದ ಬೆಸ್ಟ್ ಕಲಾವಿದರಿಗೆ, ಮಕ್ಕಳಿಗೆ ಮತ್ತು ಈ ಸುಮಾರು ಜನ ಪ್ರೊಡ್ಯೂಸರ್ಸ್ ನಿಜವಾಗ್ಲೂ ಆ ರೀತಿಯ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಇವತ್ತು ಮಾಡಬೇಕು. ಯಾಕಂದರೆ ನನ್ನ ಅಣ್ಣ ಇವತ್ತಿಲ್ಲ, ಒಂದು ಜಮೀನು ತೋಟ ಮಾರ್ಬಿಟ್ಟು ಶಿವಾನಿ ಸಿನಿಮಾ ತೆಗೆದ್ರು. ಟಪೋರಿ ಸಿನಿಮಾ ನನ್ನ ತಮ್ಮ ಇನ್ನೊಬ್ಬ ಇಲ್ಲ, ರವಿ ಇಲ್ಲ, ಅದೆಷ್ಟು ಖರ್ಚು ಮಾಡಿದ್ರು ಅಂತ ಗೊತ್ತು. 20% ರಿಲೀಸ್ ತಗೊಳಕ್ಕಾಗಲಿಲ್ಲ. ಅಂಥದ್ರಲ್ಲಿ ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಮಾಡಿದಾಗ ಭಾರ ಕಡಿಮೆ ಆಗುತ್ತೆ. 40 ಜನ ಪ್ರೊಡ್ಯೂಸರ್ ಅಂತ ಹೇಳ್ತಾ ಇದ್ರು. ನಥಿಂಗ್ ರಾಂಗ್. ಕೋಆಪರೇಟಿವ್ ಮೂವ್ಮೆಂಟಲ್ಲಿ ಮಾಡಿ ಸಿನಿಮಾನ ಯಶಸ್ಸು ಮಾಡಲಿ. ಎಲ್ಲ ನಿರ್ದೇಶಕರ ಕೈಲಿದೆ ಕಥಾವಸ್ತು ಮತ್ತು ಅದನ್ನ ಹೆಕ್ಕಿ ಅದನ್ನು ಚೆನ್ನಾಗಿ ಲೋಕಾರ್ಪಣೆ ಮತ್ತು ಛಾಯಾಗ್ರಾಹಕರು ಈ ಚಿತ್ರವನ್ನು ಟೀಸರ್ ನೋಡಿದಾಗ ಎಲ್ಲೋ ಒಂದು ಕಡೆ ಕುತೂಹಲ ಕೇಳುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಚಿತ್ರರಂಗಕ್ಕೆ ಬಹಳ ಆತ್ಮೀಯರು, ಆಪ್ತರು ಮತ್ತೆ ಬಹಳ ಅನುಭವ ಇರತಕ್ಕಂಥವ್ರ ಮಧ್ಯದಲ್ಲಿ ಕುಳಿತಿರೋದು. ಅವರೆಲ್ಲ ಮಾತಾಡಿದ ಮೇಲೆ ನಾನು ಮಾತಾಡೋದು ಬಹಳ ಅಷ್ಟೇನು ಸರ್ ಹೋಗೋದಿಲ್ಲ. ಆದರೂ ಕಾರ್ಯಕ್ರಮ, ಟೀಸರ್ ಬಿಡುಗಡೆ ಕಾರ್ಯಕ್ರಮ ಬಹಳ ಹೃದಯ ಸ್ಪರ್ಶಿಯಾಗಿದೆ. ಇಲ್ಲಿ ಆ ತಂಡದ ಒಂದು ಆತ್ಮೀಯತೆ, ಪ್ರತಿಯೊಬ್ಬರನ್ನು ಬರಮಾಡ್ಕೊಳೋದು, ಆತ್ಮೀಯವಾಗಿ ಮಾತಾಡೋದು, ಅವರನ್ನ ನಡೆಸ್ಕೊಳ್ತಕ್ಕಂಥ ರೀತಿ ಒಂದು ಕುಟುಂಬದ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿದ್ದೀವೇನೋ ಅನ್ನೋ ರೀತಿ ನಡೆಸ್ಕೊಳ್ತಾ ಇದ್ದಾರೆ. ಹೀಗೆ ಇಷ್ಟೊಂದು ಆತ್ಮೀಯತೆಯನ್ನು ಅವರು ತೋರಿಸ್ತಾ ಇರೋದು ನೋಡಿದ್ರೆ ಚಿತ್ರವನ್ನ ಎಷ್ಟು ಶ್ರದ್ಧೆಯಿಂದ, ಶ್ರಮದಿಂದ ಮಾಡಿರಬಹುದು ಅನ್ನೋ ಊಹೆ ಟೀಸರ್ ಇಂದ ಗೊತ್ತಾಗುತ್ತೆ. ನಾವೆಲ್ಲನೂ ಸಹಜವಾಗಿ ಪಾಠಶಾಲೆಯಿಂದನೇ ಬಂದಂಥವರು. ಬ್ರಿಟಿಷರು ಬರೋದಕ್ಕೆ ಮುಂಚೆ 3,72,800 ಗುರುಕುಲಗಳಿದ್ವು. ಅವೆಲ್ಲ ನಾಶವಾಗ್ತಾ ಹೋದವು. ನಂತರದಲ್ಲಿ ಅವಿನಾಭಾವ ಗ್ರಾಮ ಮತ್ತು ಶಿಷ್ಯ ಅಂದ್ರೆ ಅವರ ತಂದೆ ತಾಯಿ ಕುಟುಂಬದ ಜೊತೆ ಅವಿನಾಭಾವ ಸಂಬಂಧ ಏರ್ಪಡಿಸ್ಕೊಂಡಂಥವು ಪಾಠಶಾಲೆಗಳು. ಅಲ್ಲಿದ್ದಂಥ ಗುರುಕುಲ ಅಂತ ಪಾಠಶಾಲೆ ಇಡೀ ಹಳ್ಳಿಯ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇತ್ತು. ಮಕ್ಕಳನ್ನ ಕರ್ಕೊಂಬಂದು ಪಾಠವನ್ನು ಕಲಿಸೋದ್ರ ಜೊತೆಗೆ ಆತ್ಮೀಯತೆಯನ್ನು ಬಿಂಬಿಸ್ತಾ ಇತ್ತು. ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ರವರು ಲೊಕೇಶನ್ನು, ಹಾಡುಗಳು ಮತ್ತೆ ಕಂಟೆಂಟ್ ಆದ್ಮೇಲೆ ಕಲಾವಿದರನ್ನ ಯಾರು ಸೂಕ್ತ ಅಂತ ಅರಸ್ಕೊಂತ ಇದ್ರು ಅಂತ ಕೇಳಲ್ಪಟ್ಟಿದ್ದೀನಿ. ಅಂತಹ ಆ ಒಂದು ಲೊಕೇಶನ್ಸ್ ಬಹಳ ಆಪ್ತವಾಗುತ್ತೆ. ಲೊಕೇಶನ್ಸ್ ನೋಡಿಸಿದ್ರೆ ಆ ನದಿ ದಾಟ್ತಕ್ಕಂಥ ಸೇತುವೆ, ಮಲೆನಾಡಿನಲ್ಲಿ ಎಷ್ಟು ಕಷ್ಟ ಇದೆ ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದು, ಆಮೇಲೆ ಆ ಮಳೆ, ಅದ್ರ ಜೊತೆಗೆ ಆ ಶಾಲೆಯ ಪರಿಸರ, ಆ ಮಕ್ಕಳು, ಅವರ ಬಟ್ಟೆ, ಆಮೇಲೆ ಗುರುಗಳಿರ್ತಕ್ಕಂಥ ರೀತಿ, ಇವುಗಳನ್ನೆಲ್ಲ ನೋಡಿದ್ರೆ ಮಲೆನಾಡಿನ ಮಳೆಹಾಡಿನಲ್ಲಿರ್ತಕ್ಕಂಥ ಕಷ್ಟಗಳ ಮಧ್ಯದಲ್ಲಿ ವಿದ್ಯೆ ಕಲಿತಕ್ಕಂಥ ಮಕ್ಕಳಲ್ಲಿ ಏನು ವಿಶೇಷಗಳಿದೆ ಅನ್ನೋದನ್ನ ಹೇಳಲಿಕ್ಕೆ ಹೊರಟಂಗಿದೆ. ಇದರಲ್ಲಿ ಕೆಟ್ಟದ್ದನ್ನು ತೋರಿಸಿದ್ದಾರೆ. ಅಂದ್ರೆ ಆ ಶಾಲೆಯನ್ನ ಅಥವಾ ಪಾಠ ಹೇಳ್ಕೊಡೋದನ್ನ ಹಾಳು ಮಾಡಕ್ಕೆ ಯಾವುದೋ ಷಡ್ಯಂತ್ರ ನಡೀತಾ ಇರ್ತಕ್ಕಂಥದ್ದು ಮೇಲ್ನೋಟ ಕಂಡು ಬರುತ್ತೆ. ಅದ್ರ ಜೊತೆಗೆ ಅದನ್ನ ಒಳ್ಳೆಯ ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು, ಪರಿಸರ, ಲೊಕೇಶನ್ನು, ಕಂಟೆಂಟು, ಕತೆ, ಸೂಕ್ತವಾದ ಕಲಾವಿದರು, ಇದನ್ನೆಲ್ಲ ಆರಿಸ್ಕೊಂಡು ನಮ್ಮ ಮಂಜುನಾಥ್ ಶೆಟ್ರು ಮೊದಲನೇ ಪ್ರಯತ್ನದಲ್ಲೇ ಗೆದ್ದು ಬಿಟ್ಟಿದ್ದಾರೇನೋ ಅಂತ ನನಗನ್ನಿಸ್ತು. ಹೇಗೆ ರಿಷಬ್ ಶೆಟ್ಟಿ ಅವ್ರದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಯಾವ ರೀತಿಯಲ್ಲಿ ಜನಮನವನ್ನು ಗೆಲ್ತೋ ಅದೇ ರೀತಿ ಈ ಚಿತ್ರವೂ ಗೆಲ್ಲಲಿ. ಕನ್ನಡವನ್ನ ಬೆಳೆಸಬೇಕಾಗಿಲ್ಲ, ಉಳಿಸಬೇಕಾಗಿಲ್ಲ. ಅನಕ್ರು ಹೇಳ್ದಂಗೆ ನಮಗೆಲ್ಲ ಕನ್ನಡ ಇದೆ, ಕನ್ನಡಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಆದರೆ ನಮಗಿರೋದು ಕನ್ನಡ ಒಂದೇ, ನಮ್ಮ ಭಾಷೆ ಕನ್ನಡ. ಹಾಗಾಗಿ ನಮ್ಮ ಭಾಷೆಯನ್ನ, ನಮ್ಮ ಭಾಷಾ ಚಿತ್ರಗಳನ್ನ ಬಳಸಬೇಕು. ಯಾರು ಬೆಳೆಸ್ಬೇಕಂತೇನಿಲ್ಲ, ಬಳಸಿದ್ರೆ ಸಾಕು, ಅದೇ ಬೆಳೆಯುತ್ತೆ. ನಮ್ಮ ಚಿತ್ರಗಳನ್ನು ನೋಡಬೇಕು, ಶಾಲೆಗಳಲ್ಲಿ ಇದೆಲ್ಲ ಪ್ರದರ್ಶನವಾಗಬೇಕು. ಆ ಪಾಠಶಾಲೆ ಹಿಂದೆ ಯಾವ ಹದದಲ್ಲಿತ್ತೋ ಅದು ಎಲ್ಲರಿಗೂ ತಲುಪಬೇಕು. ಇವರೆಲ್ಲರ ಪ್ರಯತ್ನ ಸಾರ್ಥಕವಾಗಬೇಕು. ದುಡ್ಡು ಮಾಡೋ ನಿಟ್ಟಿನಲ್ಲಿರ್ತಕ್ಕಂಥ ವ್ಯಾಪಾರೀಕರಣದಲ್ಲಿ ಸದಭಿರುಚಿಯ ಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಇರುವಾಗ ಅದನ್ನ ಆಪ್ತವಾಗಿ ನಾವು ಒಪ್ಪಿಕೊಳ್ಳದಿರ ಇದ್ರೆ ಆ ಪ್ರಯತ್ನಗಳು ಕುಂಠಿತವಾಗುತ್ತೆ. ಹಾಗಾಗಬಾರದು ಅಂತ ಸಿಹಿ ಕಹಿ ಚಂದ್ರ ಅಂತ ಅವ್ರು ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ನಮ್ಮಂತ ಕಿರಿಯರು ಕೂಡ ಅನ್ನೋದಕ್ಕೆ ಕೈ ಜೋಡಿಸ್ತೀವಿ. ಎಲ್ಲವೂ ಒಳ್ಳೇದಾಗ್ಲಿ, ಚಿತ್ರ ಸಕ್ಸಸ್ ಆಗ್ಲಿ, ಕಂಟೆಂಟ್ ಎಲ್ಲರಿಗೂ ಸೇರ್ಲಿ ಅಂತ ಹೇಳ್ತಾ 2 ಮಾತುಗಳು ಮುಗಿಸ್ತೀವಿ.
ಧನ್ಯವಾದಗಳು ಮಂಜುನಾಥ್ ಸರ್, ಧನ್ಯವಾದಗಳು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಚಲನಚಿತ್ರ ನಟರು ಹಾಗೂ ನಿರ್ಮಾಪಕರಾಗಿರುವಂತಹ ಬಂಟ ಸಮಾಜಕ್ಕೆ ಸೇರಿದವರು ನನಗೆ ಬಹಳ ಹೆಮ್ಮೆ. ಯಾಕೆಂದರೆ ಎಲ್ಲ ಸಮಸ್ತ ಬಂಟರ ಪರವಾಗಿ ನಿಮಗೆ ಅಭಿನಂದನೆ ಸರ್. ಯಾಕೆ ಬಂಟ ಸಂಘದ ಕಾರ್ಯದರ್ಶಿಯಾಗಿ ಮೊದಲಾಗಿ ನಿಮಗೆ ಅಭಿನಂದಿಸಿದ್ದು ನನ್ನ ಕಾರ್ಯ, ಆದ್ದರಿಂದ ನಿಮಗೆ ಅಭಿನಂದನಿಸಿಕೊಂಡು ಈ ಮಲೆನಾಡು ಮತ್ತು ಕರಾವಳಿ ಭಾಗದ ಆ ಒಂದು 80s ಮತ್ತು 90s ಅಲ್ಲಿ ಶಾಲೆಗೆ ಹೋದವರಿಗೆ ಈ ಅನುಭವ ಆಗಿರುತ್ತೆ. ಯಾಕಂದರೆ ಈ ಮಳೆ, ಈ ಒಂದು ನದಿಗಳು ನದಿಗಳನ್ನು ದಾಟ್ಕೊಂಡು ಹೋಗುವಂಥದ್ದು, ಮಳೆಗಳು ನೆಲ್ಕೊಂಡು ಹೋಗುವಂಥದ್ದು, ಈಗಿನ ಮಕ್ಕಳಿಗೆ ಅದೆಲ್ಲ ಇಲ್ಲ. ಆ ಒಂದು ನೆನಪನ್ನು ಮರುಕಳಿಸಿದಂಥ ಈ ಒಂದು ಚಿತ್ರ, ಹಾಗೆ ಅದರಲ್ಲಿರುವಂಥ ಕಥೆ ಅಂದರೆ ನೋಡಿದಾಗ ಅದು ತುಂಬ ಒಳ್ಳೆಯ ಒಂದು ಕಥೆಯನ್ನು ಪೋಣಿಸಿ ನೀವು ಮಾಡಿದ್ದೀರಂತ ಅನಿಸ್ತಿದೆ. ನಿಮಗೆ ಈ ಚಿತ್ರರಂಗದಲ್ಲಿ ತುಂಬ ಯಶಸ್ಸನ್ನು ಕಾಣಲಿ, ಈ ಚಿತ್ರ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಹಾಗೆ ನನ್ನ ಅನಂತ ನಮಸ್ಕಾರಗಳು. ಮೊದಲನೇದಾಗಿ ನಾನು ವೇದಿಕೆ ಮೇಲಿರೋರಿಗೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೊಡ್ತೀನಿ, ನಾನು ಇಲ್ಲಿಗೂ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೆ. ಯಾಕಂದರೆ ನನಗೆ ಮೊನ್ನೆಯಿಂದ ಸ್ವಲ್ಪ ಇವತ್ತು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಇರೋದ್ರಿಂದ ನೆನ್ನೆನೂ ನಿದ್ದೆ ಸ್ವಲ್ಪ ಥಿಯೇಟ್ರ್ ವಿಸಿಟ್ ಹೋಗಿದೆ, ಆಮೇಲೆ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ಮತ್ತು ಇನ್ನೊಂದೇನೆಂದರೆ ಇವತ್ತು ಎಲ್ಲ ಇರೋದ್ರಿಂದ ಈ ಒಂದು ಪಾಠಶಾಲೆ ತಂಡ ಇರ್ಬೋದು, ಶಿವಣ್ಣ ಅವರು US ಹೋಗಿದ್ದಾರೆ ಒಂದು ಟ್ರೀಟ್ಮೆಂಟಿಗೋಸ್ಕರ. ದಯವಿಟ್ಟು ಅವರು ಭಾಳ ಬೇಗ ಒಳ್ಳೆ ರೀತಿ ಶೀಘ್ರದಲ್ಲಿ ಗುಣಮುಖರಾಗಿ ಬೆಂಗಳೂರಿಗೆ ಬರಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ ದೇವರಲ್ಲಿ. ಮೊದಲನೇದಾಗಿ ಪಾಠಶಾಲೆ, ನಾನು ನಿನ್ನೆ ಒಂದು 10-15 ನಿಮಿಷ ಆ್ಯಕ್ಚುಲಿ ನಾನು ಮಂಜೂರ ಹತ್ರ ಮಾತಾಡಿದೆ. ಈಗ ಯಾಕಂದರೆ ನಮಗೆಲ್ಲ ಭಾಳ ಹಳೆಯ ಕಲಾವಿದರು, ನಮಗೂ ಸಿನಿಮಾ ಬಂದು ಇಂಡಸ್ಟ್ರಿ 97-98ರಿಂದ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಮ್ಮ ಮುಖ್ಯಮಂತ್ರಿ ಸರ್ ಇರ್ಬೋದು, ಮೇಡಮ್ ಅವ್ರು ಇರ್ಬೋದು, ನಮ್ಮ ನಾಗೇಶ್ ಸರ್ ಇರ್ಬೋದು, ಎಲ್ಲ ನಮಗೆ ಭಾಳ ಹಳೆಯ ಒಂದು ಕಲಾವಿದರು. ಅವರ ಒಂದು ಬೆಂಬಲದಿಂದ ನಾವು ತುಂಬ ಚೆನ್ನಾಗಿ ಸಿನಿಮಾಗಳು ನೋಡಿಕೊಂಡು 98-96ರಿಂದ ಬಂದಿದ್ದೀವಿ. ಮಂಜು ಬಗ್ಗೆ ಹೇಳಲಿಕ್ಕೆ ತುಂಬಾ ಇದೆ. ಯಾಕಂದರೆ ಅವರು ಶಿಸ್ತು ಅನ್ನೋದು ಇದೆಯಲ್ಲ, ಆ ಶಿಸ್ತು ಅವರಿಗೆ ಈ ಒಂದು ಸಿನಿಮಾ 100 ದಿನ ಕರ್ಕೊಂಡು ಹೋಗುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಸಿನಿಮಾ ಮಾಡೋದು ದೊಡ್ಡದಲ್ಲ, ಸಿನಿಮಾ ರಿಲೀಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಇಲ್ಲೆಲ್ಲ ಕೂತಿದ್ದಾರೆ, ಅವ್ರಿಗೆ ಗೊತ್ತಿರೋ ವಿಷಯ. 100 ಜನ, ಇವತ್ತು 1000 ಜನ ಪ್ರೊಡ್ಯೂಸರ್ಗಳು ಪಾಪ ತುಂಬಾನೇ ಇದು ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಕಷ್ಟದಲ್ಲಿದ್ದು ಇನ್ನೊಂದಿದ್ದು ಸಿನಿಮಾ ಮಾಡೋದು, ಸಿನಿಮಾದಲ್ಲಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ಯಾರು ಹೇಳೋದೇ ಇಲ್ಲ. ಎಲ್ಲೆಲ್ಲಿಂದ ಸಾಲ ಸೋಲ ಮಾಡಿ ಇನ್ನೊಂದು ಮಾಡಿ ಸಿನಿಮಾ ಮಾಡ್ತಾರೆ ಪಾಪ. ಆದರೆ ಅದು ಗೆಲ್ಲೋದು ಸೋಲೋದು ಅವ್ರ ಹಣೆ ಬರದಲ್ಲಿರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಯಾವುದೇ ನಿರ್ಮಾಪಕನಿಗೆ ಅಟ್ಲೀಸ್ಟ್ ಹಾಕಿದ ದುಡ್ಡು ಹಾಕಿದ್ರೆ ಆ ದುಡ್ಡು ವಾಪಸ್ ಬಂದರೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಒಂದು ಪ್ರಯತ್ನ ಇರುತ್ತೆ, ಮತ್ತೆ ಆಸೆನೂ ಇರುತ್ತೆ. ಇದೊಂದು ಸಿನಿಮಾ ಪಾಠಶಾಲೆ ಏನಿದೆಯೋ, ಈ ಸಿನಿಮಾ ಒಂದು 4 ಸಿನಿಮಾ ಆಗೋಷ್ಟು ಸಿನಿಮಾ ದುಡ್ಡು ಮಾಡಲಿ, ಜನಗಳಿಗೊಂದು ಒಳ್ಳೆ ಮೆಸೇಜ್ ಕೊಡಲಿ ಅಂತ ಕೇಳ್ಕೊಳ್ತಾ ನಾನು ಹಾರೈಸ್ತೀನಿ. ಹಾಗೂ ನಿನ್ನೆ ಮಂಜು ಅವ್ರಿಗೊಂದು ಮಾತು ಹೇಳಿದೆ. ಯಾಕಂದರೆ ನಮ್ಮದು ಎಂಟೈರ್ ಕರ್ನಾಟಕದಲ್ಲಿ 900 ಸಂಘ ಇದೆ. ನಿಮ್ಮ ಥಿಯೇಟರ್, ನಮ್ಮ ಸಿನಿಮಾ ರಿಲೀಸ್ ಆಗೋ ಸಿನಿಮಾ ತುಂಬಾ ಚೆನ್ನಾಗಿ ಬರಕ್ಕೆ ಕಾರಣ ಆಗತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ನಾನು ಈಗಾಗಲೇ ಹೇಳಿದೆ, ನಮ್ಮ ಸಿನಿಮಾದಲ್ಲಿ 10 ಜನ ಪ್ರೊಡ್ಯೂಸರ್ಸ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ. ಅವರೆಲ್ಲರಿಗೂ ಒಂದು ಫೇಸ್ ಆಗಿ ಇವತ್ತು ಈ ವೇದಿಕೆಯಲ್ಲಿ ಮಾತಾಡ್ತಿದ್ದಾರೆ. ಅರುಣ್ ಸರ್ ಹೇಗೆ ಅನ್ನಿಸ್ತು ನಿಮಗೆ ಸಿನಿಮಾದಲ್ಲಿ ಇವಾಗ ಶೂಟಿಂಗ್ ಮಾಡುವಂತಹ ಟೈಮಲ್ಲಿ ನಿಮ್ಮ ಅನುಭವ, ಹಾಗೆ ನಿಮ್ಮ ಹಿನ್ನೆಲೆ, ಅಂದರೆ ನೀವು ಇದೇ ನಮ್ಮ ಕ್ಷೇತ್ರದಲ್ಲಿ ಇದ್ದವರ, ಇಲ್ಲ ಹೇಗೆ ನಿಮ್ಮನ್ನ ನಮ್ಮ ಮಂಜುನಾಥ್ ಸರ್ ಕನ್ವಿನ್ಸ್ ಮಾಡಿದ್ರು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡೋದಕ್ಕೆ? ಸೊ ಎಲ್ಲ ವಿಚಾರಗಳು ಪ್ಲೀಸ್ ಸರ್. ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೆ ವಂದಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನೆಲ್ಲ ಸ್ನೇಹಿತರಿಗೂ, ಎಲ್ಲ ಪತ್ರಿಕೋದ್ಯಮದವರಿಗೂ ಗೌರವಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ನನ್ನ ಹೆಸರು ಅರುಣ್ ಅಂತ, ಮಲ್ಲೇಶ್ವರ ಶರಾವತಿ ಉಗಮಸ್ಥಾನ ಅಂಬುತೀರ್ಥದ ಪಕ್ಕದೂರು. ಹಾಗೆ ನನ್ನ ಪಕ್ಕ ಕೂತಿರುವಂತಹ ಆಕ್ಟರ್ ಗೌರಿಶಂಕರು, ನಾವು ಅಕ್ಕಪಕ್ಕದ ಊರಿನವರು. ನಮಗೆ ತುಂಬಾ ಸಮಯದಲ್ಲಿ ಅನಿಸ್ತಾ ಇತ್ತು, ಎಲ್ಲ ಒಂದ್ ಕಡೆ ನಮ್ಮ ಮಲೆನಾಡಿನ ಮಾತುಗಳು ಅಥವಾ ನಮ್ಮ ಮಲೆನಾಡಿನ ಭಾಷೆಗಳು ಇಡೀ ದೇಶಾದ್ಯಂತ ಪ್ರಚಾರ ಆಗಬೇಕು ಅಂತ ಅನಿಸ್ತಾ ಇತ್ತು.
ಅದೇ ಸಮಯಕ್ಕೆ ನಮ್ಮ ಅದೃಷ್ಟನೇನ ನಮ್ಮ ಮಂಜು ಹೆದ್ದೂರವರು ನಮ್ಮ ಸ್ನೇಹಿತರ ತಂಡ ಪ್ರದೀಪ್ ಸರ್, ರವೀಶ್ ಸರ್, ನಮ್ಮ ರವಿ ಶೆಟ್ಟಿ, ಭಾಸ್ಕರಣ್ಣ, ಕುಮಾರ್ ಸರ್, ಅಂಬಿಕು, ಚಿಂತು ಕುಮಾರ್ ಇವರೆಲ್ಲ ಒಟ್ಟಿಗೆ ಕೂತಾಗ ಸುಮ್ಮನೆ ಒಂದಿಷ್ಟು ನಮ್ಮ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಕಥೆಗಳನ್ನ ಹೇಳ್ತಾ ಬಂದ್ರು. ನಮಗೆಲ್ಲ ಒಂದ್ ಕಡೆ ಇದು ನಮ್ಮ ಜೀವನದಲ್ಲಿ ನಡೆದಿರೋಂಥ ಘಟನೆಗೆ ತುಂಬಾ ಹತ್ರದಲ್ಲಿದೆ, ನಮ್ಮ ಭಾಷೆಯಲ್ಲಿ ಏನೋ ಟಚ್ ಆಗ್ತಾ ಇದೆ ಅಂತ ಅನ್ಸಿತ್ತು. ನಮಗೆ ಗೊತ್ತಿದೆ, ನಾವು ಆಕ್ಚುಲಿ ಯಾರೋ ಪ್ರೊಡ್ಯೂಸರ್ ಅಲ್ಲ. ಆದ್ರೆ ಇದನ್ನ ಕತೆ ಕೇಳಿದ ತಕ್ಷಣನೇ ಯಾಕೋ ನಾವೆಲ್ಲ ಸೇರಿ ಯಾಕೆ ನಿರ್ಮಾಣಕ್ಕೆ ಸಹಕಾರ ಮಾಡಬಾರ್ದು ಅಂತ ಅನ್ಸಿತ್ತು. ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಈ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಮಲೆನಾಡಿಂದ ಕನ್ಸನ್ನ ಕಟ್ಕೊಂಡು ನಿಮ್ಮಲ್ಲಿಗೆ ಬಂದಿದ್ದೀವಿ. ಖಂಡಿತ ತಾವೆಲ್ಲ ಸಹಕಾರ ಮಾಡ್ತೀರಿ ಅಂತ ಭರವಸೆ ಇದೆ. ಸುಮಾರು 80 ಮತ್ತು 90ರ ದಶಕದಲ್ಲಿ ನಮ್ಮ ಕನ್ನಡ ಶಾಲೆಯ ಮಕ್ಕಳು ಮತ್ತು ಅವರ ಜನಜೀವನ, ಶಾಲೆಯ ಜೀವನ ಹೇಗಿದೆ ಅಂತ ತೋರ್ಸೋ ಅಂತ ಒಂದು ಒಳ್ಳೆ ಫಿಲ್ಮು. ಅಲ್ಲಿ ಜನಜೀವನದ ಯಾವ ರೀತಿ ಹೊಂದಾಣಿಕೆ ಆಗ್ತಿತ್ತು, ಯಾವ ರೀತಿ ಇಂದಿನ ಜನಜೀವನ ಇತ್ತು, ಅದು ಈಗ ಹೇಗೆ ಟಚ್ ಆಗುತ್ತೆ ಅಂತ ಪ್ರತಿಯೊಂದು ತಿರುವುಗಳು ನಾವು ನಿರೀಕ್ಷೆ ಮಾಡೋಕ್ಕಲ್ಲ, ಆ ಥರ ಇದೆ. ಹಾಗೆ ನಮ್ಗೆ ತುಂಬಾ ಆಶ್ಚರ್ಯ ಆಗಿದ್ದು, ಒಂದು 40-50 ಮಕ್ಕಳನ್ನು ಒಟ್ಟಿಗೆ ಕೂರಿಸ್ಕೊಂಡು ಇವರು ಪ್ರಾಕ್ಟೀಸ್ ಕೊಡ್ತಾ ಇದ್ರು ನಮ್ಮ ಡೈರೆಕ್ಟ್ರು. ನಾವು ಫ್ರೆಂಡ್ಸ್ ತಮಾಷೆಗೆ ಮಾತಾಡ್ತಿದ್ವಿ, ಈ ತಲಾಟೆ ಹುಡುಗರ ಜೊತೆಗೆ ನಾವು ದುಡ್ಡು ಹಾಕ್ತಾ ಇದೀವಲ್ಲ ಅಂತ. ಆದ್ರೆ ನಮಗೆ ಅನ್ಸಿತ್ತು, ಫಿಲ್ಮ್ ಮುಗಿತಾ ಯಾರು ಹೊಸಬ್ರು ಅಂತ ಅನ್ಸ್ತಾನೆ ಇಲ್ಲ. 70% ಹೊಸ ಕಲಾವಿದರುಗಳೇ ಇದ್ದಾರೆ. ಆದ್ರೆ ನಮ್ಗೆ ಆಶ್ಚರ್ಯ ಅಂದ್ರೆ, ಯಾರೋ ಒಬ್ಬ ಹುಡುಗೊಂದು ಒಳ್ಳೆ ಸೀನ್ ಬಂತಂದ್ರೆ ರಿಯಲ್ ಆಗಿ ಅಳ್ತಾ ಇದ್ದಾನೆ. ಅವ್ನು ಸಮಾಧಾನ ಮಾಡಿದ್ರೆ ಸುಮಾರು ಕೆಲಸ ಆಗ್ತಿತ್ತು ನಮಗೆ. ಆ ತರ ಸೀನ್ಗಳು ನೀವು ಚಿತ್ರನ ಫುಲ್ ನೋಡಿ ನಿಮ್ಗೆ ಅನ್ಸುತ್ತೆ, ಯಾರು ಹೊಸ ಕಲಾವಿದ್ರು ಅಂತ ಅನ್ಸೋದೇ ಇಲ್ಲ, ಆ ತರ ಇದೆ. ತುಂಬಾ ಕನ್ಸನ್ನು ಕಟ್ಕೊಂಡು ಶ್ರಮ ಪಟ್ಟು ಚಿತ್ರನ ನಿರ್ಮಾಣ ಮಾಡ್ತಾ ಇದೀವಿ. ದಯವಿಟ್ಟು ಮಾಧ್ಯಮ ಮಿತ್ರರು, ನಮ್ಮೆಲ್ಲ ಸ್ನೇಹಿತರು ನಮ್ಮ ಜೊತೆ ನಿಲ್ಲಿ ಅಂತ ಹೇಳ್ತಾ, ಕನ್ನಡವನ್ನ ಬೆಳೆಸೋಣ, ಕನ್ನಡ ಶಾಲೆಯನ್ನು ಬೆಳೆಸೋಣ ಅಂತ ಹೇಳ್ತಾ ತಮ್ಗೆಲ್ಲ ವಂದಿಸ್ತಾ ಇದ್ದೀವಿ. ಈ ಚಿತ್ರನ ತಮ್ಮ ಮಳ್ಳಿಗೆ ಹಾಕ್ತಾ ಇದ್ದೀವಿ. ತಾವೆಲ್ಲ ಇದನ್ನ ಎತ್ತಬೇಕು ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹೇಳಿ ಥಿಯೇಟರ್ ಲಿಸ್ಟ್ ಕೊಡಿ ನನಗೆ. ಎಂಟೈರ್ ಕರ್ನಾಟಕದಲ್ಲಿ ಎಷ್ಟು ಥಿಯೇಟ್ರಲ್ಲಿ ನೀವು ಸಿನಿಮಾ ರಿಲೀಸ್ ಮಾಡ್ತೀರೋ ಅಷ್ಟು ಥಿಯೇಟ್ರಿಗೂ ನನ್ನ ಕಡೆಯಿಂದ, ನಮ್ಮ ಸಂಘದ ವತಿಯಿಂದ ಒಂದೊಂದು ಬ್ಯಾನರು ನಾನು ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಎಂಟೈರ್ ಕರ್ನಾಟಕ ನಮ್ಮ ಒಂದು ಸುದೀಪ್ ಸಂಘ ಏನಿದೆಯೋ, ಅಖಿಲ ಕರ್ನಾಟಕ ಕಿಚ್ಚೆ ಸುದೀಪ್ ಸಂಘ ಎಲ್ಲ ಪಾಪ ಹುಡುಗರಿದ್ದಾರಲ್ಲಿ, ನಾನೇ ಹೋಗಿ ಹಾಕ್ಸ್ಬೇಕನ್ನೋದೇನಿಲ್ಲ. ಸೊ ಹೋಗಿ ಒಂದು ಇನ್ಫಾರ್ಮ್ ಮಾಡಿದ್ರೆ ಒಬ್ಬ ಹುಡುಗ, ನೋಡಪ್ಪ ಈ ಥರ ನಮ್ದೊಂದು ಸಿನಿಮಾ ನಮ್ಮ ಪಾಠಶಾಲೆ ಅಂದ್ಬಿಟ್ಟು ನಮ್ಮ ಮಂಜುವ್ರು ಮಾಡಿರೋದು, ಅದಕ್ಕಿಂತ ಮುಖ್ಯವಾಗಿ ನಮ್ಮದೊಂದು ಒಳ್ಳೆ ಒಂದು ಸಿನಿಮಾ, ಇದಕ್ಕೊಂದು ಬ್ಯಾನರ್ ಹಾಕ್ರಪ್ಪ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಎಲ್ಲ ಇದು ಮಾಡ್ತಾರೆ. ಮತ್ತೆ ಬೇರೆ ಏನಾದರೂ ಇದ್ರೆ ರಿಲೀಸ್ಗಾಗಲಿ ಇನ್ನೊಂದು ಏನಾದರೂ ಒಂದು ಇದ್ರೆ ದಯವಿಟ್ಟು ಮಂಜುವರೇ ನನ್ನ ಕಡೆಯಿಂದ ಏನಾಗಬೇಕು ನಾನು ಹೆಲ್ಪ್ ಮಾಡ್ತೀನಿ. ಸರ್ ಹೇಳಿದ್ರು, ಯಾಕಂದರೆ ದೊಡ್ಡವರೆಲ್ಲ ನಿಮಗೆ ಒಂದು ಆಶೀರ್ವಾದ ಇದೆ. ಈ ಆಶೀರ್ವಾದ ನಿಮಗೆ ಕೊನೆಯವರೆಗೂ ಇರುತ್ತೆ, ಬಿಕಾಸ್ ಆಫ್ ನಿಮ್ಮ ಒಳ್ಳೆತನಕ್ಕೆ. ಇನ್ನೂ ನೀವು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದಗಳು ಸರ್. ಹಾಗೆ ನನ್ನ ಮನೆಯಿಂದ ಒಂದು 5 ಕಿಲೋಮೀಟರ್ ಇವ್ರ ಊರು. ನಾನೊಂದು 100 ಸರಿ ಇವ್ರ ಜೊತೆಗೆ ಮಾತಾಡಿದ್ದೀನಿ. ಇವ್ರದ್ದು JCBಗಳಿದ್ದಾವೆ. ನಾನೊಂದು 100 ಸಾರಿ JCB ಕಳಿಸಿ ನನಗೆ ತೋಟಕ್ಕೆ ಅಂತೆಲ್ಲ ಮಾತಾಡಿದ್ದೀನಿ. ಆದರೆ ನೀವೊಬ್ಬರು ನಿರ್ಮಾಪಕರು, ಪ್ರೊಡ್ಯೂಸರು ಅನ್ನೋದು ನನಗೆ ಇವತ್ತೇ ಗೊತ್ತಾಗಿರೋದು. ನಾನು ಕಳ್ಕೊಂಡ್ಬಿಟ್ಟೆ, ಅಯ್ಯೋ ಅವಾಗ ಮಾತಾಡಲೇ ಇಲ್ವಲ್ಲ ಇವ್ರ ಹತ್ರ ಅನಿಸ್ತಿದೆ. ಹಾಗಾಗಿ ಭಾರಿ ಖುಷಿ ಆಯ್ತು. ಅಂದರೆ ಇಲ್ಲಿ ಬಂದವ್ರು ಪಕ್ಕ ಕೂತ್ಕೊಳ್ಳೋ ತನಕ ನನಗೆ ಗೊತ್ತಾಗಿಲ್ಲ, ಅವಾಗಲೇ ಗೊತ್ತಾಗಿರೋ ಅಂಥದ್ದು. ಹಾಗಾಗಿ ಯಾಕೆಂದ್ರೆ ನಮ್ಮ ಊರಿನವರೇ ಸಹ ನಿರ್ಮಾಪಕರಾಗಿದ್ದಾರೆ ಅಂದಾಗ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಲಿ, ಅವರೆಲ್ಲರ ಶ್ರಮಕ್ಕೆ ಬೆಲೆ ಸಿಗಲಿ ಅನ್ನೋದು ಇನ್ನೊಂದು ಸರಿ ಕೋರಿಕೆ.